ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಹಾಗೂ ದ ಟಾಸ್ಕ್ ಚಲನಚಿತ್ರದ ನಾಯಕ ನಟರಾದ ಜಯಸೂರ್ಯ ಆಜಾದ್ ರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮಕ್ಕೆ ಹೆಣಕರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್.ಕೆ. ಕೇಶವರೆಡ್ಡಿರವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಡಿವೈಎಸ್ಪಿ ಎಲ್.ವೈ. ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ರಾಜ್ಯ ಲಾಂಛನ ಸಂಸ್ಥೆಯು ಶಿಕ್ಷಣ, ಪರಿಸರ, ಅರಿವು ಎಂಬ ಘೋಷವಾಕ್ಯದೊಂದಿಗೆ ಈಗಾಗಲೇ ರಾಜ್ಯಾದ್ಯಂತ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದು, ರಾಜ್ಯ ಲಾಂಛನ ಸಂಸ್ಥೆಯು ರೂಪಿಸುವ ಎಲ್ಲಾ ಕಾರ್ಯಗಳಿಗೂ ನಮ್ಮ ಬೆಂಬಲವಿರುತ್ತದೆ ಎಂದು ಭರವಸೆ ನೀಡಿದರು. ಇನ್ನು ದಾನಿಗಳಿಂದ ಪಡೆದ ಕಲಿಕಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ತಾವು ಕೂಡ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡಿ ಎಂದು ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಣಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಿನಯ್, ಮಾಜಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್, ಉಪಾಧ್ಯಕ್ಷ ಅರುಣಾ ಮಂಜುನಾಥ್, ಸದಸ್ಯರಾದ ಅನಸೂಯಮ್ಮ, ರಾಜ್ಯ ಲಾಂಛನ ಸಂಸ್ಥೆಯ ಉಪಾಧ್ಯಕ್ಷ ಶೇಖರ್, ಪದಾಧಿಕಾರಿಗಳಾದ ಕುಮಾರಿ ಹರ್ಷ, ಮಹೇಶ್, ಕೃಷ್ಣಾರೆಡ್ಡಿ, ಹಡವಪ್ಪ, ಭಾರತಿ ಶರ್ಮಾ, ಮಲ್ಲಪ್ಪ, ಚಂದಾಪುರ ಮಂಜುಳಾ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ನೀರುದು 3 ದಿವಸ ಒಳಿತು ಮಾಡು ಮನಸ, ನೀರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀರುದು 3 ದಿವಸ ಒಳಿತು ಮಾಡು ಮನಸ, ನೀರುದು 3 ದಿವಸ. ರಾಜಲಾಂಛನ ಪರಿಸರ, ಶಿಕ್ಷಣ, ಅರಿವು ಅಂತ 3 ಧ್ಯೇಯಗಳಿಟ್ಕೊಂಡು ನಮ್ಮ ಎಲ್.ವೈ. ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಘನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂಘದಲ್ಲಿ ಸುಮಾರು ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೀವಿ. ಮತ್ತು ಸುಮಾರು ಶಾಲೆಗಳನ್ನ ಒಂದು ಕಲಿಕಾ ಸಾಮಗ್ರಿಗಳು ಅಲ್ಲ ಶಾಲೆಗೆ ಕುಂದುಕೊರತೆ ಏನಿದೆ ನೋಡಿಕೊಂಡು ಅದಕ್ಕೆ ಬೇಕಂತ ಒಂದು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇಚ್ಚಂಗೂರು ಶಾಲೆಯಲ್ಲಿ ನಾವು ದತ್ತು ತಗೊಂಡ್ಮೇಲೆ ಸುಮಾರು ಒಂದು 50% ಜಾಸ್ತಿ ಆಗಿದೆ ಏನು ಮಕ್ಕಳ ಒಂದು ಸೇರ್ಪಡೆ. ನಾನು ಹೇಳೋದಿಷ್ಟೇ, ಒಂದು ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ ನಮ್ಮ ದೇಶಕ್ಕೆ ಬಹಳ ಮುಖ್ಯವಾದದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಕೈಲೇ ಎಷ್ಟಾಗುತ್ತೋ ಅಷ್ಟು ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಶಾಲೆಗಳನ್ನ. ಯಾಕಂದರೆ ಇವತ್ತು ಶಿಕ್ಷಣದಿಂದ ಮಾತ್ರ ದೇಶದ ಒಂದು ಅಭಿವೃದ್ಧಿ ಕಾರಣ. ಈಗ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದವರು ಇದೇ ಹೇಳಿದ್ದು, ನಮ್ಮ ಸ್ಕೂಲಲ್ಲಿ ಎಷ್ಟು ಶಾಲೆಗಳು ಜಾಸ್ತಿ ಆಗುತ್ತೋ ಅಷ್ಟು ಒಂದು ಶಿಕ್ಷಣಕ್ಕಾಗ್ಬೋದು, ದೇಶಕ್ಕಾಗ್ಬೋದು ಅಭಿವೃದ್ಧಿಗಳನ್ನು ಮುನ್ನಡೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ಉದ್ದೇಶದಿಂದ ನಾವು ಕೂಡ ಅಷ್ಟೇ ಶಿಕ್ಷಣ ಒಂದು ಗುರಿಯಾಗಿ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ನಾನು ಹೇಳೋದು, ಪ್ರತಿಯೊಂದು ಊರಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ದಯವಿಟ್ಟು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಓದಿರೋಂಥ ಸ್ಕೂಲ್ ಆಗಿರ್ಬೋದು, ನೀವು ಇರೋಂಥ ಊರಲ್ಲಿ ಸ್ಕೂಲ್ ಗುಣಮಟ್ಟ ನೋಡಿ, ಅಲ್ಲಿ ಏನು ಕೊರತೆಗಳಿದೆ ಏನಂತ ದಯವಿಟ್ಟು ಆ ಸ್ಕೂಲ್ ನೋಡಿದಾಗ ಆ ಒಂದು ಕುಂದುಕೊರತೆ ತಿಳ್ಕೊಂಡಾಗ ನಿಮ್ಮ ಕೈಲಾಗ ಸ್ವಲ್ಪ ಸೇವೆ ಮಾಡಿ. ನಿಮ್ಮ ಜೊತೆ ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆಗಿರೋರು ಕೈ ಜೋಡಿಸ್ತಾರೆ. ಆದರೆ ಆ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಮೂಡಲಿ ಅಂತ ಕೇಳ್ಕೊಂತ ಎಲ್ಲರಿಗೂ ಥ್ಯಾಂಕ್ ಯು. ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ಸಮಾಜಮುಖಿ ಕಾರ್ಯಗಳನ್ನು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವಾಗ ಕೂಡ ಸರ್ಕಾರಿ ಶಾಲೆಗಳು ಅರಿವು ಶಿಕ್ಷಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಒಂದು ರಾಜ್ಯ ಲಾಂಛನ ಸಂಸ್ಥೆಯಿಂದ.
ಇದೇ ಮುಖೇನ ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆಂದು ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿ ನಾವು ಇಷ್ಟಪಡ್ತೀವಿ. ಕಾಚಿನಾಯಕನಹಳ್ಳಿ ಸರ್ಕಾರಿ ಪ್ರಾಥಮಿಕ ಕಿರಿಯ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮ ಏನಪ್ಪಾ ಅಂತಂದರೆ, ನಮ್ಮ ಚಲನಚಿತ್ರ ನಟವಾದಂಥ ಜಯಸೂರ್ಯ ಆಜಾದ್ ಟಾಸ್ಕ್ ಚಿತ್ರದ ಹೀರೋ ಆಗಿರ್ತಕ್ಕಂಥವ್ರು, ಅವರ ಒಂದು ಹೆಸರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ರಾಜಲಾಂಛನ ಸಂಸ್ಥೆ ಒಂದು ಚಂದಾಪುರ ಘಟಕ ಒಂದು ತೀರ್ಮಾನವನ್ನು ಮಾಡ್ತು. ಆಗ ಇದಕ್ಕಿಂತ ಮುಂಚೆ 17ನೇ ತಾರೀಕು ಉಸ್ಕೂರು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ ಹೆಲ್ತ್ ಕ್ಯಾಂಪ್ ಅಂತ ಹಮ್ಮಿಕೊಂಡಿದ್ದು. ಇವತ್ತು 24ನೇ ತಾರೀಕು ಕಾಚಿನಾಯಕನಹಳ್ಳಿಯಲ್ಲಿ ಎಲ್ಲ ಶಾಲಾ ಮಕ್ಕಳುಗಳು ಕೂಡ ಒಂದು ಕಲಿಕೆ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಅದು ಇವತ್ತು ಕಾರ್ಯಕ್ರಮ ನೆರವೇರಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ನಮ್ಮ ಕೇಶವಣ್ಣ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಹಾಗೂ ರಾಮಸ್ವಾಮಿ ಆಗಿರ್ಬೋದು, ಹಾಗೂ ಶಾಲೆಯ ಶಿಕ್ಷಕರಾಗಿರ್ಬೋದು, ನಮ್ಮ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಸರ್ ಆಗಿರ್ಬೋದು, ಹಾಗೂ ಕಿಶನ್ ರೆಡ್ಡಿ ಸರ್ ಆಗಿರ್ಬೋದು, ಹಾಗೂ ನಮ್ಮ ಭಾರತಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮಲ್ಲಪ್ಪ ಸರ್ ಆಗಿರ್ಬೋದು, ಹಾಗೂ ನಮ್ಮ ಪ್ರಗತಿ ಬಡಾವಣೆಯ ಉಮೇಶ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೂಡ ನಾವು ಇನ್ನೂ ಕೂಡ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನಮಸ್ತೆ. ಇವತ್ತು ಪ್ರೋಗ್ರಾಮ್ ಅಲ್ಲಿ ನಾವು ಮೋರ್ ದೆನ್ 500 to 600 ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಗೆ. ಸೊ ಜಯಸೂರ್ಯ ಸರ್ ಅವ್ರ ಬರ್ತ್ಡೇ ದಿವಸ ಇನ್ಸ್ಪೈರ್ ಬೈ ರಾಜೇಶ್ ಸರ್. ಯಾವಾಗೂ ಈ ತರ ಲೈಕ್ ಗುಡ್ ವರ್ಕ್ಸ್ ನಾವು ಮಾಡ್ತಾ ಇರ್ತೀವಿ. ನಮ್ಮ ಕಡೆ ಸರ್ ಸಪೋರ್ಟ್ಸ್ ಇಂದಾನೆ ಮಾಡಕ್ ಸಾಧ್ಯ ಇದೆ. ಸೊ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮೋರ್ ದೆನ್ ಅಪ್ರೋಕ್ಸ್ 500 to 600 ಬುಕ್ಸ್ ಮತ್ತೆ ಮೋರ್ ದೆನ್ 400 ಪೆನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಹೋಪ್ ನೆಕ್ಸ್ಟ್ ಇದೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ರಾಜಲಾಂಛನ ಕಡೆಯಿಂದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಾಜಲಾಂಛನ ಸಂಸ್ಥೆಯಲ್ಲಿ ಸುಮಾರು 3 ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ರಾಜೇಶ್ ಸರ್ ಮಾಡ್ತಾ ಇರೋದು ಎಲ್ಲ ಸೇವೆಗಳೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಇದರಲ್ಲಿ ಭಾಗಿ ಎಲ್ಲದರಲ್ಲೂ ಸಹಕರಿಸಿ ನಾನೆಲ್ಲರಿಗೂ ಸಹಕರಿಸಿ ಕೆಲಸ ಮಾಡ್ತೀನಿ. ಇವತ್ತು ರಾಜಲಾಂಛನ ಸಂಸ್ಥೆಯವರು ನಮ್ಮ ಒಂದು ಶಾಲೆಗೆ ಬಂದು ಎಲ್ಲ ಒಂದು ಸುಮಾರು 300 ಮಕ್ಕಳಿಗೆ ಈ ಒಂದು ಬುಕ್ಸ್ ಆಗಿರ್ಬೋದು ಮತ್ತೆ ಒಂದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಒಂದು ಶಾಲೆಯ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವರ ಒಂದು ಸಹಕಾರ ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ಇರಲಿ. ನಮ್ಮ ಶಾಲೆಗೆ ಬರುವಂಥ ಎಲ್ಲ ಒಂದು ತುಂಬ ಬಿಡುವ ಮಕ್ಕಳು ಇದ್ದಾರೆ. ಸೊ ಮುಂದಿನ ವರ್ಷದಿಂದ ಅವರ ಒಂದು ಪ್ರಯತ್ನದ ಫಲವಾಗಿ ಒಂದು ಬ್ಯಾಗ್ ವ್ಯವಸ್ಥೆ ಮಾಡ್ಕೊಡೋಕ್ಕಾದ್ರೆ, ಯಾಕಂದರೆ ಆ ಮಕ್ಕಳುಗಳು ಎಲ್ಲ ಒಂದು ಕವರ್ಗಳಲ್ಲಿ ಬುಕ್ಸ್ಗಳನ್ನ ತೊಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನಷ್ಟು ಒಂದು ಬ್ಯಾಗ್ ಆಗಿರ್ಬೋದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ರಾಜಲಾಂಛನ ಒಂದು ತಂಡದವರಿಗೆ ಎಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಜನಕ್ಕೆ ಸ್ಕೂಲ್ಸ್ ಅಲ್ಲಿ ಬುಕ್ಸ್ ಕೊಡೋದಾಗ್ಲಿ ಅಥವಾ ಒಂದಷ್ಟು ಸ್ಟಡಿ ಮೆಟೀರಿಯಲ್ ಏನ್ ಬೇಕಾಗತ್ತೆ ಓದೋದಕ್ಕೆ ಮಕ್ಕಳಿಗೆ ಅದನ್ನ ಒಂದು ವಿಸ್ತರಣೆ ಮಾಡುವಂತ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ರು ರಾಜಲಾಂಛನ ಸಂಸ್ಥೆ. ಎಸ್ಪೆಷಲಿ ಶೇಖರ್ ಸರ್ ಹಾಗೂ ವಸಂತ್ ಸರ್ ಮತ್ತು ತಂಡ ಇದಕ್ಕೆ ತುಂಬಾ ಒಂದಷ್ಟು ಸಮಯನ ತೆಗೆದಿಟ್ಟು ಕೆಲಸ ಮಾಡ್ತಾನೆ ಬಂದಿದೆ. ಅಂಡ್ ಇದೇನು ಮೊದಲನೇ ಬಾರಿ ಮಾಡಿರುವಂತಹ ಒಂದು ಇವೆಂಟ್ ಅಂತ ಅಲ್ಲ, ಈ ತರ ಸಾಕಷ್ಟು ಶಾಲೆಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ತುಂಬಾ ಒಂದು ಟೈಮಿಂದ. ಅಂಡ್ ಅವರು ಲೈಫಲ್ಲಿ ಬೇರೆ ಏನೇನೋ ಒಂದಷ್ಟು ಕೆಲಸ ಇರುತ್ತೆ, ಆ ಎಲ್ಲ ಕೆಲಸಗಳನ್ನ ಟೈಮ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ನನ್ನ ಒಂದು ಬರ್ಡೇ ಮೂಲಕ ಈ ಒಂದು ಅದಕ್ಕೋಸ್ಕರ ಇದೊಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ದಕ್ಕೆ ನಾನು ಶೇಖರ್ ಸರಿಗೆ ಮತ್ತು ವಸಂತ್ ಸರಿಗೆ ಮತ್ತು ಈ ಶಾಲಾ ಸಂಸ್ಥೆ ಅಥಾರಿಟೀಸ್ ಯಾರ್ಯಾರಿದ್ದಾರೆ ಅವರಿಗೆ ಅಂಡ್ ರಾಜಲಾಂಛನ ಸಂಸ್ಥೆಗೆ ನನ್ನ ಕಡೆಯಿಂದ ಟೈಮ್ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಭಿವೃದ್ಧಿ ಬಗ್ಗೆ ಏನ್ ಹೇಳಕ್ ಸರ್ಕಾರಕ್ಕಾಗಿರ್ಬೋದು ಇಲ್ಲ, ಐ ಥಿಂಕ್ ಗೌರ್ಮೆಂಟ್ ಆಲ್ರೆಡಿ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಅದು ಮಾಡ್ತಿದೆ. ಆದರೂ ಸಾಕಷ್ಟು ಕಡೆ ಒಂದಷ್ಟು ತುಂಬ ರೂರಲ್ ಏರಿಯಾಸ್ ಕಡೆ ಹೋದಾಗ ಒಂದಷ್ಟು ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗಿ ಅವರಿಗೆ ಪಬ್ಲಿಕ್ ಟಾಯ್ಲೆಟ್ ಅನ್ನೋದೇನದ ಅದು ಸ್ಕೂಲಲ್ಲಿ ಒಂದಷ್ಟು ವಾಶ್ರೂಮ್ ಗೌರ್ಮೆಂಟ್ ಕಡೆಯಿಂದ ಇನ್ನೊಂಚೂರು ಚೆನ್ನಾಗಿ ಆಗಬೇಕು. ಆ್ಯಂಡ್ ಬರೀ ಟಾಯ್ಲೆಟ್ ಮಾಡಿಕೊಡೋದಂತ ಅಲ್ಲ, ವಾಶ್ರೂಮ್ ಮಾಡಿಕೊಟ್ಟಾಗ ಅದನ್ನು ಮೇಂಟೆನೆನ್ಸ್ ಮಾಡೋದು ಸಿಗೋದಿಲ್ಲ. ಇದು ತುಂಬ ಅದು ಇಂಪಾರ್ಟೆಂಟ್. ಗೌರ್ಮೆಂಟ್ ಸ್ಕೂಲ್ಗಳ ವಿಚಾರಕ್ಕೆ ಬಂದಾಗ ಮೇಂಟೆನೆನ್ಸ್ ಮಾಡೋರು ಇರೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಅದನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದಷ್ಟು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿಂದ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಸಾಕಷ್ಟು ಇನ್ಫೆಕ್ಷನ್ಗಳಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಏಡೆಡ್ ಸ್ಕೂಲ್ಸ್ಗಳಲ್ಲಿ ಏನಿದೆ ಬರೀ ಒಂದು ಟಾಯ್ಲೆಟ್ನ ಕನ್ಸ್ಟ್ರಕ್ಟ್ ಮಾಡಿಕೊಟ್ರೆ ಅದು ಸಾಲೋದಿಲ್ಲ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಒಬ್ಬ ಎಂಪ್ಲಾಯರ್ನ ವರ್ಕ್ ಐ ಥಿಂಕ್ ಜಾಬ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದಕ್ಕೊಂದು ಮೇಂಟೈನ್ ಮಾಡೋರು ಒಬ್ಬರು ಯಾರಾದೊಂದು ಎಂಪ್ಲಾಯಿ ಇದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದನ್ನ ತುಂಬ ಕ್ಲೀನ್ ಮಾಡಿ ಶೌಚವಾಗಿಟ್ಟರೆ ತುಂಬ ಒಳ್ಳೆಯದು. ಸಮುದಾಯ ಬಗ್ಗೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಬೇಕು ಸರ್ಕಾರಿ ಶಾಲೆಗೆ
ಥಿಂಕ್ ನಿಮ್ಮ ಅಕ್ಕಪಕ್ಕನೇ ಎಲ್ಲ ಕಡೆ ತುಂಬಾ ಕಡೆ ಸರ್ಕಾರಿ ಶಾಲೆಗಳಿರುತ್ತೆ. ಅವ್ರೇನೋ ಬಂದು ಹೇಳ್ಬೇಕು ಅಂತಲ್ಲ, ಯಾಕಂದ್ರೆ ನೀವೇ ಅಕ್ಕಪಕ್ಕ ಇರ್ತೀರಾ, ನೀವೇ ನೋಡ್ತಾ ಇರ್ತೀರಾ. ಈಗ ಯಾವ್ದೊಂದ್ ಕಡೆ ಗೇಟ್ ಹಾಳಾಗಿರ್ಬೋದು, ಇನ್ನೊಂದ್ ಕಡೆ ಪೇಂಟ್ ಆಗದೆ ಇರ್ಬೋದು. ನಿಮ್ಮ ಒಂದು ಏನ್ ಅರ್ನಿಂಗ್ಸ್ ಇರುತ್ತೆ, ಅದು ಒಂದು ವರ್ಷದ ಅರ್ನಿಂಗ್ಸ್ ಅಲ್ಲಿ ಒಂದ್ ಸಣ್ಣ ಮಟ್ಟ ಅಷ್ಟೇ. ಅದನ್ನ ತೆಗೆದಿಟ್ಟು ಒಂದಷ್ಟು ಪೇಂಟ್ ಮಾಡೋದಕ್ಕಾಗ್ಲಿ ಅಥವಾ ಒಂದಷ್ಟು ಬುಕ್ಸ್ ಆಗಿರ್ಲಿ, ಪೆನ್ಸ್ ಕೊಡೋದು, ಇವತ್ತು ನಾವೇನ್ ಮಾಡಿದ್ವಿ ಅದು ತುಂಬಾ ಕಡಿಮೆ ನಮ್ಮ ಕಡೆಯಿಂದ ಮಾಡುವಂತ ಸೇವೆ ಅಷ್ಟೇ. ಅಂದ್ರೆ ಅದು ತುಂಬಾ ಸಿಂಪಲ್ ಆಗಿ ಕೂಡ ಇರುತ್ತೆ. ಅದನ್ನ ಎಲ್ಲರೂ ಮಾಡ್ಲಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಬೋದು. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲ ಕಾಣಬೇಕು ಸೀಳು ಪುನೀತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲ ಕಾಣಬೇಕು ಸೀಳು ಪುನೀತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಷ್ಯನಾಗಿ ಬಾಳ. ಒಳಿತು ಮಾಡು ಮನುಷ್ಯ, ನೀ ಇರುವುದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಅನ್ನುತ್ತಾರ, ನಾಳು ಹೋಳುತ್ತಾರ.
ನೀವು ಕೂಡ ಈ ಸ್ಟೇಜ್ ಮುಂದೆ ನಿಂತ್ಕೊಂಡು ನಮ್ ತರನೇ ನೀವು ಮಕ್ಕಳಿಗೆ ಏನಾದ್ರು ಸಹಾಯ ಆಗ ನಿಟ್ಟಿನಲ್ಲಿ ನೀವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದಾಗ ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋ ರೀತಿ ಆಗುತ್ತೆ. ಇವತ್ತು ನಾವೇನು ದೊಡ್ಡ ಎಜುಕೇಶನ್ ಮಾಡ್ಕೊಂಡು ಬಂದವರಲ್ಲ. ನಮ್ಗೆಲ್ಲ ಎಜುಕೇಶನ್ ನಮ್ಗೆಲ್ಲ ಸ್ಕೂಲಲ್ಲಿ ಓದುವಾಗ ಹಳೆ ನೋಟ್ ಬುಕ್ಗಳಿದ್ರೆ ಆ ಬುಕ್ಗಳಲ್ಲಿ ಏನು ಉಳಿದಿರೋ ಹಳೆಗಳನ್ನ ಹರ್ಕೊಂಡು ಹೊಲ್ಕೊಂಡು ಓದ್ತಾ ಇದ್ವಿ. ಆದ್ರೆ ಪರಿಸ್ಥಿತಿ ಆ ತರ ಇಲ್ಲ ಇವತ್ತು. ನಿಮ್ಗೆ ಓದೋದಕ್ಕೆ ಏನೇನು ಅನುಕೂಲಗಳು ಬೇಕೋ ಈ ತರ ರಾಜ್ಯ ಲಾಂಛನ ಸಂಸ್ಥೆಯವರು ಮತ್ತೆ ಹಲವಾರು ಸಂಸ್ಥೆಗಳು ಇವತ್ತು ನಿಮ್ಗೆ ಕಲಿಕೆಗೆ ಸಹಾಯ ಮಾಡ್ತಾ ಇದೆ. ಆದ್ರೆ ನೀವು ಆ ಕಲಿಕೆಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಬಂದು ನಮ್ಗೆಲ್ಲ ಓದೋದಕ್ಕೆ ಕಲಿಕಾ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಪಡಿಸ್ಕೊಂಡು ಗುರುಗಳು ಏನ್ ಹೇಳ್ತಾರೋ, ನಿಮ್ ಟೀಚರ್ಸ್ ನಿಮ್ ಮಾಸ್ಟರ್ಗಳು ಏನ್ ಹೇಳ್ತಾರೋ ಅದನ್ನ ಗಮನ ಕೊಟ್ಟು ನೀವು ಕಲಿಬೇಕಾಗ್ತೈತೆ. ನೀವು ಕಲ್ತ್ರೆ ಇಲ್ಲಿ ಯಾರ ನಮ್ಮ ಸೂರ್ಯದವ್ರ ಜೊತೆ ಬಂದವರು ISI ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. IAS ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಖುಷಿ ಆಯ್ತು. ಆತರ ನೀವು ಆಗ್ಬೋದು, ಹೇಳೋದಕ್ಕೆ ಆಗಲ್ಲ. ಇವತ್ತು ದೇಶದ ಪ್ರಧಾನಿ ಏನೋ ಟೀಮ್ ಆಗ್ತಾ ಇದ್ರು, ಇವತ್ತು ಪ್ರಧಾನಿ ಆಗಿರ್ಲಿಲ್ವಾ? ನಮ್ ಸಿದ್ದರಾಮಯ್ಯನವರು ಕುರಿಗಳು ಮೇಯಿಸ್ತಾ ಇದ್ರು ನಾಯನಾಗಿ, ಆಮೇಲೆ CM ಆಗ್ಲಿಲ್ವಾ? ಆತರ ನೀವು ಆಗ್ಬೋದು. ಏನಾದ್ರು ಒಂದು ಗುರಿ ಮಾಡಿಕೊಂಡು ಆ ಗುರಿ ಕಡೆ ಗಮನ ಕೊಡಿ. ಗಮನ ಕೊಟ್ರೆ ಖಂಡಿತವಾಗ್ಲೂ ನೀವು ಈ ದೇಶಕ್ಕೆ ಈ ನಾಡಿಗೆ ಏನಾದ್ರು ಸೇವೆ ಸಲ್ಲಿಸುವಂತ ಶಕ್ತಿ ನಿಮ್ಗೂ ಸಿಗುತ್ತೆ. ಫಸ್ಟ್ ವಿದ್ಯಾಭ್ಯಾಸ ಕಲೀರಿ, ಆಮೇಲೆ ಏನ್ ಹೇಳ್ಕೊಡ್ತಾರ ಅದನ್ನ ಗಮನ ಕೊಟ್ಟು ಕೇಳಿ. ಸುಮ್ನೆ ಬರ್ತೀರಾ ಆಗಿಂದ ನೋಡ್ತಾ ಇದೆ, ಯಾರಾದ್ರೂ ಏನಾದ್ರು ಒಂದು ಮಾತಾಡಿದ್ರೆ ಚಪ್ಪಾಳೆ ಹೊಡಿತಾ ಇದ್ರ. ಆ ಚಪ್ಪಾಳೆ ಹೆಂಗ್ ಹೊಡಿಬೇಕಂತಾನು ಗೊತ್ತಿಲ್ಲ. ಹೊಡಿಬೇಕು, ಒಂದ್ಸಲ ಹೊಡೆದ್ಬಿಟ್ಟು ಏನ್ ಮಾತಾಡ್ತಾ ಇದಾರೆ, ಏನು ಇವತ್ತು ನಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಗಣ್ಯರು ಬಂದಿದ್ದಾರೆ, ವೇದಿಕೆ ಮೇಲೆ ಕುತ್ಕೊಂಡು ಏನ್ ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. ನಾವು ಅದೇ ರೀತಿ ನಾಳೆ ಬೆಳಿಗ್ಗೆ ಇದೇ ಸ್ಕೂಲಲ್ಲಿ ಓದಿದ್ದು, ಇವತ್ತು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಅದೇ ತರ ನೀವು ಆಗ್ಬೇಕಾಗ್ತೈತೆ. ಅದರಿಂದ ಇವತ್ತು ರಾಜ್ಯ ಲಾಂಛನ ಸಂಸ್ಥೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರಾಜೇಶ್ ಸರ್ಗೆ ನಮಗೂ ತುಂಬಾ ಹತ್ರ ಪರಿಚಯ. ಅವರು ಮಾಡಿದಂತ ಒಳ್ಳೆ ಕಾರ್ಯಗಳಿಗೆ ಇವತ್ತು ರಾಜ್ಯ ಲಾಂಛನ ಸಂಸ್ಥೆ ಉಟ್ಕೊಂಡು ನಾಡಿಗೆ ಏನು ಇವತ್ತು ಏನು 3 ಗುರಿಗಳನ್ನ ಮಾಡ್ಕೊಂಡು ಇವತ್ತು ಆ ಕೆಲಸ ಮಾಡ್ತಾ ಇದೆಯೋ, ಒಳ್ಳೆ ಕೆಲಸ ಮಾಡ್ತಾ ಇದೆ. ಉಟ್ಕೊಂಡಿರೋದ್ರಿಂದ ಅವರಿಂದ ಆ ಸಂಸ್ಥೆ ಉಟ್ಕೊಂಡು ಅವರಿಂದ ಅವ್ರ ಹೆಸರು ಹಾಕೊಂಡು ಇವತ್ತು ಹಲವಾರು ಜನಕ್ಕೆ ಪ್ರಯೋಜನ ಆಗ್ತಾ ಇದೆ. ಇಂಥ ಪ್ರಯೋಜನ ಆಗ್ತಾ ಇರೋ ಕಾರ್ಯಕ್ರಮಗಳು ನಡೆಸೋದ್ರಿಂದ ಅಂತ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತಿ ಕೊಡ್ಲಿ ಆ ರಾಜ್ಯ ಲಾಂಛನ ಸಂಸ್ಥೆಗೆ. ಅವ್ರ ಜೊತೆಯಲ್ಲಿ ನಿಂತು ನಾವು ಕೈ ಜೋಡಿಸಿ ಯಾವಾಗಲೂ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಅವ್ರು ಮಾಡ್ಕೊಂಡ್ ಬರ್ತಾ ಇದಾರೆ. ಅವರ ರಾಜ್ಯ ಲಾಂಛನ ಏನ್ ಸಂಸ್ಥೆ ಇದೆಯೋ ಅದಕ್ಕೆ ನಾನು ಶುಭ ಕೋರ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತು ಮುಗಿಸ್ತೇ. ಮೊದಲನೇದಾಗಿ ಧನ್ಯವಾದ ಎಲ್ಲರಿಗೂ, ಮಕ್ಕಳಿಗೆ ಎಲ್ಲ ಕಡೆಯಿಂದ ನನ್ನ ಕಡೆಯಿಂದ ಸಾರಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶೇಖರ್ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಶೇಖರ್ ಸರ್ ಒಬ್ಬರೇ ಅಂತಲ್ಲ, ಶೇಖರ್ ಸರ್ ಮುಖ್ಯವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ರಾಜ್ಯ ಲಾಂಛನ ತಂಡ ಏನಿದೆ, ಇದು ನನ್ನ ಒಂದು ಬರ್ಡೇ ಪ್ರಯುಕ್ತ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಆ ಪರ್ಪಸ್ ತುಂಬ ಮುಖ್ಯ ಆಗುತ್ತೆ. ಸೊ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಐ ಥಿಂಕ್ ಪ್ರತಿಯೊಂದು ಅಲ್ಲೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋಂಥ ನಂಬಿಕೆ. ಬಿಕಾಸ್ ಕೆಲವೊಂದು ಕಡೆ ನೀವು ವಯಸ್ಸಲ್ಲಿ ನಾವೆಲ್ಲ ಏನು ಓದ್ತೀವಿ ಅದೇ ಇನ್ನೊಂದು ಕಡೆ ನೆನಪಿರೋದು. ಕಾಲೇಜಲ್ಲಿ ಸ್ಕೂಲಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಬಂದ್ಮೇಲೆ ಏನು ಓದ್ತೀವಿ ಯಾವುದೋ ನೆನಪಿರೋದಿಲ್ಲ. ಬಿಕಾಸ್ ಅದನ್ನು ಓದ್ಬೇಕಂತ ಹೇಳಿದ್ರೆ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನಾನು ತುಂಬಾ ಇಂಟೆನ್ಸ್ ಆಗಿ ಮಾತಾಡಿದ್ರೆ ಆ ವಯಸ್ಸಿಗೆ ಏನು ಅರ್ಥ ಆಗಲ್ಲ. ಎಲ್ಲರೂ ಚೆನ್ನಾಗಿ ಊಟ ಮಾಡೋದಾಗಲ್ಲ,